ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಕಂಟ್ ಅರಸದ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು. ನಿಮ್ಗೆ ಏನು ರೆಸನೇಟ್ ಆಗ್ತದಲ್ಲ ಅದನ್ನಷ್ಟೇ ತೊಗೊಳ್ರಿ. ಓಕೆ, ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಹೇಳಿದ ಅಕ್ಷರ ನಮಗೆ ಹೇಳ್ತಿದಾರೆ ಅನ್ಕೊಬೇಡ್ರಿ. ಓಕೆ, ನಿಮ್ಮ ಪರಿಸ್ಥಿತಿ ಅನುಗುಣವಾಗಿ ನಿಮ್ಗೇನು ಗೈಡೆನ್ಸ್ ಅನ್ನಿಸ್ತದಲ್ಲ ಅದನ್ನಷ್ಟೇ ತೊಗೋಬೇಕು. ಟಾಪಿಕ್ಕೆ ಪೂರ ನಮಗೆ ಇದು ನಮ್ಮ ಟಾಪಿಕ್ ಅಲ್ಲೇ ಇಲ್ಲ, ನಮ್ಗೆ ಏನು ಹೇಳ್ತಿರೋದು ಒಂದು ಚೂರು ನಮಗೆ ಜೀವನದಾಗ ನಡೀತಿಲ್ಲ ಅಂದರೆ ಈ ರೀಡಿಂಗ್ ನಿಮಗಲ್ಲ ಅಂದ್ಕೊಳ್ರಿ. ಬೇರೆ ರೀಡಿಂಗ್ಸು 250 ರೀಡಿಂಗ್ಸ್ ಇದಾವೆ, ಅದ್ರಾಗ ಇದು ಬೇರೆ ರೀಡಿಂಗ್ಸ್ ನೋಡಿರಿ. ಓಕೆ ಓಪನ್ ಮೈಂಡಿಂದ ನೋಡಿರಿ. ಸೊ ಇವತ್ತಿನ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿಂದ ಇವತ್ತಿನ ಗೈಡೆನ್ಸ್ ಏನು, ಏಂಜಲ್ಸ್ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಥವಾ ನಿಮ್ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತಾರೆ ಅಂತ ನೋಡೋಣ. ಕ್ವೈಟ್ ಟೈಮ್ ಉಶ್ ಐತೆ ನೋಡ್ರಿ, ಹೌದನ? ಕ್ವೈಟ್ ಟೈಮ್. ಟೇಕ್ ಸಮ್ ಕ್ವೈಟ್ ಟೈಮ್ ಅಲೋನ್ ಟು ರೆಸ್ಟ್, ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್. ಓಕೆ, ಇವತ್ತಿನ ದಿನ ಮೋಸ್ಟ್ಲಿ ಅಂದರೆ ಇಷ್ಟು ದಿನ ಏನೈತಲ್ಲ, ನೀವು ಭಾಳ ಏನೋ ಒಂದು ವಿಚಾರ ಬಗ್ಗೆ ಒಂದು ಏನಂತೀರಿ ಭಾಗಂಬಾಗ ಭಾಳ ಐತೆ ನಿಮ್ಮ ಜೀವನದಾಗ. ಭಾಗಂಬಾಗ ಅಂದ್ರೆ ಯಾವುದೋ ಒಡೆದು ಜೀವನದಾಗ ಹಂಗೆ ಬಿಸಿ ಆಗಿರಿ. ಅದಕ್ಕೆ ನಿಮ್ಗೆ ಏನು ಹೇಳ್ಯಾರಂದ್ರೆ ಇವತ್ತಿನ ದಿನ ಒಂದು ಸ್ವಲ್ಪ ರೆಸ್ಟ್ ತೊಗೋರಿ, ಸ್ವಲ್ಪ ಸುಮ್ಮನೆ ಕುಂದ್ರಿ, ಒಂದು ಸ್ವಲ್ಪ ತಲೆಗೂ ರೆಸ್ಟ್ ಕೊಡ್ರಿ. ಅಂದ್ರೆ ಮೆಂಟಲ್ ಹೆಲ್ತಿಗೆ ಪ್ರಯಾರಿಟಿ ಕೊಡ್ರಿ ಅಂತ ಅರ್ಥ. ಮೆಡಿಟೇಷನ್ ಮಾಡಿರಿ. ಇವತ್ತೊಂದು ದಿನ ನಂದಿದೆ ಟೈಮ್, ಇವತ್ತೊಂದು ದಿನ ನನಗಾಗಿ ನಾನು ಇಟ್ಕೊಂಡೇನೆ ಟೈಮ್ ಅಂದ್ಕೊಂಡು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ. ಎಲ್ಲ ಪ್ರಾಬ್ಲಮ್ಸು ನಿಮ್ದು ಏನದ ಎಲ್ಲನೂ ಸ್ವಲ್ಪ ಸೈಡ್ಗಿಟ್ಟು ಇರ್ರಿ ಅಂತ ನಿಮಗೆ ಹೇಳ್ತಿದ್ದಾರೆ. ನೋಡೋಣ ಏನು ಬರ್ತೈತೆ ಅಂತ. ಕ್ವೈಟ್ ಟೈಮ್ ಯಾಕೆ ಬಂತಂದು ನೋಡೋಣ. ಇಷ್ಟು ಸ್ಟ್ರೆಸ್ ಮಾಡ್ಕೊಂಡಿದ್ರೆ ಜೀವನದಾಗ ಒಂದು ವಾರದಿಂದ ಇರಬೇಕು, ಮೋಸ್ಟ್ ಪ್ರಾಬಬಲಿ ಒಂದು ವಾರದಿಂದ. ಜೀವನದಾಗ ಇಲ್ಲಿ ಒಂದು ಕೆಲಸ ತಪ್ಪದ್ಲೆ ಒಂದು ಕೆಲಸ, ಒಂದು ವಿಚಾರ ಮುಗೀತು. ಓಕೆ, ಅದು ಈಗ ಆರಾಮಾತು, ಈಗ ಒಂದು ಸ್ವಲ್ಪ ಸುಮ್ಮನೆ ಕುಂದ್ರನ ಮುಗೀತಲ್ಲ, ಇದೊಂದು ಪ್ರಾಬ್ಲಮ್ ಸಾಲ್ವ್ ಆತು, ಅಥವಾ ಒಂದು ಯಾವುದೋ ಕೆಲಸ ಮುಗೀತು ಅನ್ನೋದ್ರಾಗ ಇನ್ನೊಂದು ಕೆಲಸ. ಹಿಂಗಾಗೈತೆ ನಿಮ್ಮ ಜೀವನೊಳಗೆ ಈಗ 7 ದಿವಸದಿಂದ. ಸೊ ನಿಮ್ಗೆ ಸ್ವಲ್ಪ ಟೇಕ್ ಅ ರೆಸ್ಟ್ ಅಥವಾ ಟೇಕ್ ಅ ಬ್ರೇಕ್ ಅಂತ ನಿಮ್ಗೆ ಹೇಳ್ತಿದ್ದಾರೆ ಏಂಜಲ್ಸ್. ಸೊ ಇವತ್ತಿನ ದಿನ ಸ್ವಲ್ಪ ಕ್ವೈಟ್ ಆಗಿರ್ರಿ. ಮಾನಸಿಕವಾಗಿಯೂ ಕ್ವೈಟ್ ಆಗಿರಬೇಕು, ದೈಹಿಕವಾಗಿಯೂ ಕ್ವೈಟ್ ಆಗಿರ್ಬೇಕಂದ್ರೆ, ಆಮೇಲೆ ಮೈಂಡಿಗೂ ಕ್ವೈಟ್ ಆಗಿರಬೇಕು. ಜೀವನದೊಳಗೆ ಭಾಳ ಏನೋ ಚೇಂಜಸ್ ಆಗಿಬಿಟ್ಟು ಅನಿಸ್ತೈತಿ ನಿಮ್ಮ ಜೀವನದೊಳಗೀಗ. ಗಾಲಿ ಚಕ್ರ ಹಿಂಗೆ ತಿರುಗಿಬಿಟ್ಟೈತಿ, ಹಾಗಾಗಿ ಭಾಳ ಸ್ಟ್ರೆಸ್ ಆಗಿದೆ. ಟ್ರಾವೆಲಿಂಗು ಭಾಳ ಮಾಡಿರ್ಬೇಕು. ಯಾವುದೋ ಒಂದು ಕೆಲಸದ ಒತ್ತಡ ಸಲುವಾಗಿ ಭಾಳ ಓಡಾಡಿರಿ ಅನ್ಕೊತೀನಿ. ಅದೇ ಹೆಂಗೈತೆ ನೋಡ್ಕೊಂಬರ್ಬೇಕು, ಇದನ್ನು ಹೆಂಗೈತೆ ನೋಡ್ಕೊಂಬರ್ಬೇಕು, ಅದು ಏನು ಇದು ಏನು ಒಂದು ಏನೋ ಡಿಸಿಷನಿಗೆ ಬರ್ಬೇಕಂದಾಗ, ಈಗ ಎಕ್ಸಾಂಪಲ್ಲಿ 2 ಕಡೆ ಜಾಬ್ ಸಿಕ್ಕಿದೆ ಅಂದರೆ ಆ ಜಾಬ್ ಅಲ್ಲಿ ಹೆಂಗೈತಿ ಇದು ಹೆಂಗೈತಿ 2 ಕಡೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಹಂಗೆ. ಅಥವಾ ಯಾರಾದರೂ ಏನಂತೀರಿ ರಿಲೇಷನ್ಶಿಪ್ ಬಗ್ಗೆ ವಿಚಾರ ಮಾಡ್ತಿದ್ರಿ ಅಂದರೆ, ಇಲ್ಲೊಬ್ಬರು ಪ್ರಪೋಸಲ್ ಬಂದೈತಿ, ಅಲ್ಲೊಂದು ಪ್ರಪೋಸಲ್ ಬಂದೈತಿ, ಎರಡೂ ಹೆಂಗೆ ಮಾಡಲಿ, ಒಟ್ಟು ಈ ರೀತಿ ನಿಮ್ದು ಕಂಪ್ಯಾರಿಸನ್ಸ್ ನಡೆದು ಜೀವನ ಅಂದರೆ ಒಡೆದು ಅಲ್ಲಿಂದ ಇಲ್ಲಿಂದ. ಸೊ ಟೇಕ್ ಅ ರೆಸ್ಟ್. ಓಕೆ, ನೋಡ್ರಿ ಹಾರ್ಮೋನಿ ನಿಮ್ಮೊಳಗೆ ನೀವು ಸ್ವಲ್ಪ ಶಾಂತ ಆಗ್ರಿ, ಸ್ವಲ್ಪ ಕ್ವೈಟ್ ಟೈಮ್ ಕೊಡ್ರಿ, ನಿಮಗಾಗಿ ನಿಮ್ಮ ಟೈಮ್ ಕೊಟ್ಕೊಳ್ರಿ. ಶಾಪಿಂಗ್ ಹೋಗ್ರಿ, ಗುಡಿಗೆ ಹೋಗಂಗಿದ್ರೆ ಹೋಗ್ರಿ, ನಿಮ್ಗೆಲ್ಲರೂ ಬೇರೆ ಕಡೆ ಊರಿಂದ ಇರ್ತೀರಿ, ಟೂರ್ ಟ್ರಿಪ್ ಹೋಗ್ತೇವಲ್ಲ ಹಂಗೆ ಹೋಗಂಗಿದ್ರೆ ಹೋಗ್ರಿ. ನಿಮ್ಮೊಳಗೆ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊರಿ. ಭಾಳ ಎಕ್ಸಾಸ್ಟ್ ಆಗಿರಿ. ಸೊ ಸ್ಟ್ರೆಸ್ ಯಾಕೆ ಬಂತಂದು ನೋಡೋಣ. ಭಾಳ ಡ್ಯೂಟಿ ಬೋರ್ಡೆಡ್ ಆಗಿದೆ ಅಂದರೆ ಡ್ಯೂಟಿ ಸಲುವಾಗಿ ಅಂದರೆ ದುಡಿಯೋ ಸಲುವಾಗಿನ ನೀವು, ಅಥವಾ ಮನೆಯೊಳಗೆ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಬಂದೈತಿ ಅಂತಲೇ ನೀವು ಭಾಳ ಸ್ಟ್ರೆಸ್ ಆಗಿ ಭಾಳ ಹಿಂಗೆ ಬ್ಯುಸಿಯಾಗಿರಿ. ನಿಮ್ಮ ಕಡೆ ನಿಮಗೆ ಲಕ್ಷ್ಯನೇ ಇಲ್ಲ, ನಿಮಗೆ ಹಂಗಾಗಿರಿ. ಕೆಲವೊಬ್ರು ಹುಷಾರು ತಪ್ಪಿರ್ಬೋದು. ಆರಾಮಾಗಿ ನನಗೆ ನೋಡಿರಿ ಇಷ್ಟು ಕೆಲಸದ ಒತ್ತಡ ನಂದು ನೋಡಿಲ್ಲ, BP ಜಾಸ್ತಿ ಆಯ್ತು, ಶುಗರ್ ಜಾಸ್ತಿ ಆಯ್ತು, ಯಾಕೋ ತಲೆ ತಿರುಗಿ ಬಿದ್ದೆ, ಹಿಂಗಿನೂ ಆಗಿರ್ಬೇಕು ಯಾರಿಗೊಬ್ರಿಗೆ. ಸ್ವಲ್ಪ ಟೈಮ್ ರೆಸ್ಟ್ ತೊಗೋರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಓರ ಅಂತಂದ್ರೆ ಪ್ರಭಾವಳಿ ಅಂತ ನಾವು ಅಂತ ಹೇಳ್ತೇವೆ. ನೀವು ಯಾವ್ದಾರು ಫೋಟೋ ನೋಡಿರಿ, ಬುದ್ಧನ ಫೋಟೋ ನೋಡಿರ್ತೀರಿ, ಅಥವಾ ಯಾರಾದರೂ ಒಬ್ಬರು ಮಹಾಪುರುಷದ
ಫೋಟೋ ನೋಡಿದ್ರೆ ಅಂದ್ರೆ ಅವ್ರದ್ದು ತಲೆ ಹಿಂದೆ ಒಂದು ಯೆಲ್ಲೋ ಕಲರ್ದು ಒಂದು ಹಿಂಗೆ ಒಂದು ಇದನ್ನು ಬರೆದಿರ್ತಾರೆ, ಸೂರ್ಯನ ಗತಿ ಬರೆದಿರ್ತಾರಲ್ಲಿ, ಪ್ರಭಾವಳಿ ಅಂತ ಕರಿತೇವೆ ಅದಕ್ಕೆ. ಹೌದಾ? ಅದು ಆ ರೀತಿ ನಮ್ಮ ದೇಹ ಎಲ್ಲ ಮನುಷ್ಯಗೂ ಅವರೊಬ್ಬರಿಗೆ ಅಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಆ ಪ್ರಭಾವಳಿ ಇರ್ತೈತೆ. ಅದಕ್ಕೆ ಓರ ಅಂತ ಕರಿತೇವೆ. AURA ಔರ ಅಂತ ಕರಿತೇವೆ ಅದಕ್ಕೆ. ಓಕೆ, ನಮ್ಮ ಸುತ್ತಲೂ ಒಂದು ಕವಚ ಇರುತ್ತೆ ಯಾವಾಗಲೂ. ಅದಕ್ಕೆ ಓರ ಇದ್ರೊಳಗೆ ಕಾಣ್ತದೆ ನೋಡ್ರಿ ಅಂತ ತೋರಿಸ್ತೀನಿ. ಈಗ ಹಿಂಗೆ ಕಾಣಾಕತ್ತೈತೆ ನಿಮ್ಗೆ. ಹಿಂಗೆ ನಮ್ಮ ದೇಹದ ಸುತ್ತಲೂ ಇರ್ತೈತಿ. ನಮ್ಮ ಪ್ರೊಟೆಕ್ಟ್ ಮಾಡ್ತದೆ, ನಮ್ಗೆ ಕಾಪಾಡ್ತದೆ. ಅದು ಎಲ್ಲರೂ ನಮ್ಗೆ ಸ್ವಲ್ಪ ಅದು ಬ್ಯಾಲೆನ್ಸ್ ಆಗಿಲ್ಲ ಏನಂತಿರಲ್ಲ, ಒಂದು ಅದ್ರೊಳಗೆ ಒಂದು ಏನಾರ ಹೋಲ್ ಆತ ಅಂದ್ಕೊಳ್ರಿ, ಅಂದ್ರೆ ಒಂದು ಓಪನ್ ಆತ, ಕಟ್ ಆತ ಅಂದ್ರೆ ನೆಗೆಟಿವ್ ಎನರ್ಜೀಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂತ ಹಿಂಗೆ. ಹಂಗೆ ನಿಮ್ಮ ಹೊರ ನೀವು ಕರೆಕ್ಟ್ ಮಾಡ್ಕೊಳ್ರಿ. ಭಾಳ ಸ್ಟ್ರೆಸ್ ಮಾಡ್ಕೊಂಡಿರಿ ಅಂತ ನಿಮ್ಗೆ ಇವತ್ತಿನ ಗೈಡೆನ್ಸ್ ನಿಮಗೆ. ನಿಮಗೆ ಸ್ಟ್ರೆಸ್ ಭಾಳ ಆಗಿ ನೀವೇನು ಮಾಡ್ತೀರಂದ್ರೆ ಇವತ್ತಿನ ದಿವಸ ಹಿಂಗೆ ಮಾಡೋ ಚಾನ್ಸಸ್ ಐತಿ. ಸೊ ಸುಮ್ಮನಾಗ್ರಿ ಅಂತಿದ್ದ ಗೈಡೆನ್ಸ್ ನಿಮ್ಗೆ ಇವತ್ತು. ಯಾರಾದರೂ ನಿಮ್ಗೆ ಆಗಿದ್ದ ಒಳಗೆ ಸಾಕಾಗಿರ್ತೈತೆ, ಸುಸ್ತಾಗಿರ್ತೈತೆ, ಮೆಂಟಲಿನೂ ಆಗಿರ್ತೈತಿ, ದೈಹಿಕವಾಗಿಯೂ ಆಗಿರ್ತೈತಿ. ಯಾರಾದರೂ ಏನಾರು ಕೆಳಗೆ ಬಂದ್ಕೊಳ್ಳಿ ಸಿಟ್ ಮಾಡೋದು. ಅವ್ರೇನೋ ಒಂದು ಕ್ವಶನ್ ಕೇಳ್ತಾರೆ, ನೀವು ಅದಕ್ಕೇನೋ ಒಂದು ಆನ್ಸರ್ ಹೇಳ್ತೀರಿ. ಅವ್ರೇನೋ ಒಂದು ಕೆಲಸ ಮಾಡಂತ ಹೇಳ್ತಾರೆ, ಅಥವಾ ನೀವೇ ನಿಮ್ಮ ಮನೆ ಒಳಗೆ ಏನೋ ಒಂದು ಕೆಲಸ ಮಾಡ್ತಿರ್ತೀರಿ. ಅಥವಾ ನಿಮ್ದು ಒಂದು ಏನೋ ಕೆಲಸ ಮಾಡ್ಕೊತಿರ್ತೀರಿ. ಪೆನ್ ತೊಗೊಂಡು ಎಕ್ಸಾಂಪಲ್ಗೆ ಪೆನ್ಸಿಲ್ ತೊಗೊಂಡು ಬರೀತಿರ್ತೀರಿ, ಇನ್ನೊಂದು ಏನೋ ಹಿಡ್ಕೊಂಡು ಬರೀತಿರ್ತೀರಿ. ಹಂಗೆ ನಿಮ್ಮ ತಲೆ ಎಲ್ಲೆಲ್ಲೋ ಹೋಗಿರ್ತೈತಿ ಅಂತ ಹಿಂಗೆ ಅಷ್ಟು ಸ್ಟ್ರೆಸ್ ಆಗಿದೆ ಅಂತ ಹೇಳ್ತಿದಾರೆ. ನೋಡ್ದವ್ರಿಗೆ ಅನಿಸ್ತತಿ ಏನು ಜವಾಬ್ದಾರಿನಲ್ಲ ಇವರಿಗೆ ಅಂತ ಹಂಗೆ ಅನಿಸ್ತದೆ ಇವತ್ತು. ಸೊ ಇವತ್ತಿನ ದಿನ ಏನಂದ್ರೆ ನಿಮಗೆ ಗೈಡೆನ್ಸ್, ಸೀರಿಯಸ್ಲಿ ಗೈಡೆನ್ಸ್ ಅಂದರೆ ಪ್ಲೀಸ್ ಟೇಕ್ ಅ ಬ್ರೇಕ್. ಓಕೆ, ಏನೇ ಕಷ್ಟ ಇರಲಿ, ನಿಮ್ಮದು ಏನೇ ಪ್ರಾಬ್ಲಮ್ ಇರಲಿ, ನಿಮ್ದು ಎಷ್ಟೇ ಕೆಲಸದ ಒತ್ತಡಗಳಿರಲಿ, ಟುಡೇ ಈಸ್ ಮೈ ಡೇ ಅಂತಂದು ಸ್ವಲ್ಪ ನಿಮಗೆ ನೀವು ರೆಸ್ಟ್ ಕೊಟ್ಕೊಡೋದು ಕಲೀರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ನಿಂದ ಇವತ್ತು ಏನು ಬರ್ತದೆ ಅಂತ ನೋಡೋಣ. Undying love. The love you have shared is eternal regardless of the situation. ಓಕೆ, ನಿಮ್ಮದು ಪರ್ಸನ್ನಿಗೆ ಏನು ಇದೆ ಈ ಗೈಡೆನ್ಸ್ ಯಾಕೆ ಬಂದೈತೆ ಅಂತಂದ್ರೆ, ಮೋಸ್ಟ್ಲಿ ಅವರು ತಮ್ಮ ರೆಸ್ಪಾನ್ಸಿಬಿಲಿಟಿ ಅಥವಾ ರಿಲೇಷನ್ಶಿಪ್ ಒಳಗೆ ತಮ್ಮದು ಒಬ್ರನ್ನ ಯಾರೋ ಇಷ್ಟಪಟ್ಟಿರ್ತೇವಲ್ಲ, ಅದಕ್ಕೆ ತಮ್ಮದು 100% ಅವ್ರು ಹಾಕಿದ್ದಾರೆ. ಅಥವಾ ನಮ್ಮ ಮನೆಯೊಳಗೆ ತಮ್ಮ ರೆಸ್ಪಾನ್ಸಿಬಿಲಿಟಿನ ಅವ್ರು ಕರೆಕ್ಟ್ ಮಾಡಿದ್ದಾರೆ. ಆದರೂ ಅವರಿಗೆ ಅದು ಬೇಕಾದಂಥ ಒಂದು ರಿವಾರ್ಡ್ ಅವರಿಗೆ ಸಿಗಲಿಲ್ಲ. ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಒಂದು ಕೆಲಸಕ್ಕೆ ಕರಿಯರ್ ಒಳಗೆ ಅಂದ್ಕೊಳ್ರಿ, ನಾವೊಂದು ಎಫರ್ಟ್ ಹಾಕಿರ್ತೀವಿ, ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೆ ಅವ್ರಿಗೆ ಸಿಕ್ಕಿಲ್ಲ. ಸೊ ಅವರಿಗೆ ಬೇಜಾರಾಗೈತಿ, ನಿಮ್ಮ ಪರ್ಸನಿಗೆ ಅದು ಬೇಜಾರು ಆಗೈತಿ. ಅದಕ್ಕೆ ಏನಿದೆ ಗೈಡೆನ್ಸ್ ಬಂದಿರೋದು. ನೀವೇನು ಕೊಟ್ಟಿರಲ್ಲ ಒಬ್ರಿಗೆ, ಅಂದರೆ ಏನೇ ಆಗಿರಲಿ, ನಿಮ್ಮನ್ನು ನೀವೇನು ತೊಡಗಿಸ್ಕೊಂಡಿರಲ್ಲ ಒಂದು ಕೆಲಸದೊಳಗೆ, ಎಷ್ಟು ಸಿನ್ಸಿಯರ್ ಆಗಿ ಅಂದರೆ ಪ್ರಾಮಾಣಿಕವಾಗಿ ನೀವು ಎಷ್ಟು ಒಂದು ಕೆಲಸದೊಳಗತ್ತೆ ನೀವು ರಿಲೇಷನ್ಶಿಪ್ ಇರ್ಬೋದು, ನೀವು ಏನು ವರ್ಕ್ ಮಾಡಿರೋ ಅದರೊಳಗೆ ನೀವು ಹಾಕಿರಲ್ಲ, ಅದಕ್ಕೆ ನೀವು ಹಾಕಿದ ಎಫರ್ಟಿಗೆ ಅದು ಏನಂದ್ರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಡೋಂಟ್ ವರಿ, ನಿಮಗೆ ಏನಿದ್ರು ನಿಮ್ಮ ಕಷ್ಟಗಳಿದ್ರೂ ನೀವು ಇನ್ನೊಬ್ರಿಗೆ ಸ್ಪಂದಿಸಿರಿ. ಓಕೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಡೋಂಟ್ ವರಿ ಅಂತ ಹೇಳ್ತಿದ್ದಾರೆ. ಬೇಜಾರು ಮಾಡ್ಕೊಂಡಿರ್ಬೇಕು, ನಾವು ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಅಂತಾರಲ್ಪ, ನಾವು ಇಷ್ಟೆಲ್ಲ ಮಾಡಿದ್ರೆ ಹಿಂಗೆ ಅಂತಾರಲ್ಪ ಅಂತ ಹಿಂಗೆ. See possibilities. ಒಂದೇ ಡಿಸಿಷನ್ ಮೇಕಿಂಗ್ ಇಲ್ಲ ಇವತ್ತು ನಿಮ್ಮ, ಅಂದರೆ ಇವತ್ತು ನಿಮ್ಮ ಪರ್ಸನ್ ಡಿಸಿಷನ್ ಮೇಕಿಂಗ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದೈತಿ. ಅದು ಒಂದು ಪರಿಸ್ಥಿತಿಗೆ ಏನೋ ಅವ್ರಿಗೆ ನಿಮ್ಮ ಭಾಳ ಜನ ನೋಡ್ತಿಲ್ಲ ಅಲ್ಲಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಅದಕ್ಕೆ ಸರಿಯಾಗಂಥದ್ದು ಒಂದು ಏನಂತೀರಿ, ಅದಕ್ಕೆ ದಾರಿಗಳನ್ನು ಕಂಡ್ಕೋಬೇಕು. ಇವತ್ತು ಕಂಡ್ಕೊಳಕ್ಕೆ ಟ್ರೈ ಮಾಡ್ತೀರಿ ಇವತ್ತು. ಓಕೆ, ಸೊ ನಿಮ್ಮ ಕಂಫರ್ಟೇಬಲ್ ಆಗಿರಾಕ ನೀವು ಸ್ವಲ್ಪ ನೋಡ್ಕೊತೀರಿ ಇವತ್ತು. ಅಂದರೆ ಇಷ್ಟೆಲ್ಲ ಮಾಡೇನಲ್ಲ, ನನಗೇನು ಬಂತು, ನಾನೇ ಸ್ವಲ್ಪ ಆರಾಮಿರ್ಬೇಕಲ್ಲ. ನಾನೇ ಸ್ವಲ್ಪ ಆರಾಮಿರೋಣ, ನನ್ನನ್ನು ಕೇರ್ ಮಾಡ್ಕೊಳೋಣ, ನಾ ಎಷ್ಟಂತ ಮಾಡ್ಕೊಂಡು ಹೋಗೋದು, ಅದಕ್ಕೆ ಯಾರು ಬೆಲೆ ಕೊಡ್ತಾರ, ಆ ರೀತಿ ಫೀಲಿಂಗ್ ಇವತ್ತು. ಸಿ ಕಷ್ಟಗಳ ಭಾಳ ಅನುಭವಿಸ್ಯಾರ ಅನಿಸುತ್ತೆ ನಿಮ್ಮ ವ್ಯಕ್ತಿ. ನೀವು ಯಾರ ಬಗ್ಗೆ ನೋಡ್ತಿದ್ದೀರಲ್ಲ ಈಗಿಲ್ಲ, ಅವರ ನನ್ನ ಬಗ್ಗೆ ನಾನು ನೋಡ್ಕೋಬೇಕು, ಇನ್ಮೇಲೆ ನನ್ನ ಬಗ್ಗೆ ನಾನು ನೋಡ್ಕೋಬೇಕು.
ಸಿ ನಿಮ್ಮ ಎದುರಿಗೆ ಮತ್ತು ಸಫಲ್ ಮಾಡಿದ್ದು ನಾನು ಕಾರ್ಡ್ಸ್ ಹಂಗೆ ಇಟ್ಬಿಟ್ಟು ನಾನು ಅಂದ್ಕೊಂಡು ಮತ್ತು ಅವೇ ಕಾರ್ಡ್ ಬಂದು ಸೇಮ್ ಹಳೇದನ್ನೇ ನೆನೆಸ್ಕೊಂಡು ಏನೋ ಬೇಜಾರು ಮಾಡ್ಕೊಂಡು ಕೆಲವೊಂದು ಚೇಂಜಸ್ ಮಾಡ್ಕೊಳಕ್ಕೆ ಅವರು ತಯಾರಿಲ್ಲ ಅನಿಸುತ್ತೆ ನಿಮ್ಮ ವ್ಯಕ್ತಿ ಇವತ್ತು. ಸೊ ಅದನ್ನು ಬಿಡ್ರಿ, ಮುಂದೆ ಹೋಗ್ರಿ ಜೀವನದಾಗ ಅಂತ ಅವರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಜೀವನದೊಳಗೇನಲ್ಲ, ನಾವು ಒಬ್ರಿಗೆ ಏನೋ ಮಾಡಿರ್ತೀವಿ, ಅದನ್ನು ಮರೆತು ಬಿಡ್ಬೇಕು. ಅಲ್ಲಿಗೆ ನಾವು ಮಾಡಿದ್ವಿ ಅವ್ರು ನಮ್ಗೆ ವಾಪಸ್ ಮಾಡಲಿ, ನಾವು ಅವ್ರಿಗೊಂದು ಹೆಲ್ಪ್ ಮಾಡೇವಿ ನಮಗೂ ಅವ್ರು ವಾಪಸ್ ಮಾಡಲಿ ಅನ್ನೋದು ತಪ್ಪದ. ಹಂಗೆ ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಯಾರಿಗಾರು ವಾಪಸ್ ನನಗೇನೋ ಸಿಗ್ತೈತಿ ಅಂತ ಮಾಡಿದ್ರೆ ಅದಕ್ಕೆ ಏನಂತೀರಿ, ಅದು ಸ್ವಾರ್ಥ ಆಗ್ಬಿಡ್ತೈತಿ. ನಿಮ್ಮ ಪರ್ಸನ್ ಹಂಗೆ ಮಾಡಿ ವೇಟ್ ಮಾಡ್ತಿದಾರೆ ಅನ್ನಿಸ್ತೈತಿ, ನನಗೆ ವಾಪಸ್ ರಿಟರ್ನ್ ಏನಾರ ಬೇಕು ಅದರಿಂದ ಬರಲಿ ಅಂತಂದು. ಹಾಗಾಗಿ ಭಾಳ ನೋವು ಅನ್ಭವಿಸ್ಯಾರ ಅವ್ರಿಗೆ. ನಾನೀಗ ಅಂದರೆ ರಿಲೇಷನ್ಶಿಪ್ ಒಳಗೆ ನಾವು ಮುಂದೆ ಹೋಗ್ಬೇಕಾ, ಇಲ್ಲಿ ವೇಟ್ ಮಾಡ್ಬೇಕಾ ಒಂದು ಪರ್ಸನ್ನಿಗೆ, ಅಥವಾ ಒಂದು ಜಾಬ್ ಒಳಗಂದ್ರೆ ನಾ ಈ ಜಾಬ್ ಒಳಗೆ ಇವತ್ತು ಈ ಜಾಬ್ ಒಳಗದೇನೆ ನನಗೆ ಇದೈತಿ, ನಾ ಇದಕ್ಕೆ ಇಷ್ಟು ಎಫರ್ಟ್ ಹಾಕಿ ನಾ ಇಷ್ಟು ಕಷ್ಟಪಟ್ಟು ನನಗೆ ಇದೊಂದು ಕೆಲಸ ಸಿಕ್ಕಿತ್ತು, ನನಗೆ ವಾಪಸ್ ರಿಟರ್ನ್ ಏನೂ ಸಿಗ್ತಾ ಇಲ್ಲ, ಸೊ ನಾ ಇಲ್ಲೇ ಇರಬೇಕಾ ನಾ ಮುಂದೆ ಹೋಗ್ಬೇಕಾ? ಹಂಗೆ. ಸೊ ನೀವು ಜಾಬ್ ಕೆಲಸ ಮಾಡ್ರಿ. ಈಗ ನಾನು ಎಸ್ಪೆಷಲಿ ಗೃಹಿಣಿಯರು ಮನ್ಯಾಗ ನಾವೆಲ್ಲರಿ ನಾವು ಮನ್ಯಾಗಿರೋ ಹೆಣ್ಮಕ್ಳು ನಾವು ನಮಗೇನು ಹೇಳ್ತೀರಿ ಹಂಗಾರ ಅಂತ ಕೇಳ್ಬೋದು. ನೀವು ಹೇಳ್ತೀರಿ ನಮ್ಮ ಮನೆ ಸಲುವಾಗಿ, ಮಂತೆನ ಸಲುವಾಗಿ, ಮಕ್ಕಳ ಸಲುವಾಗಿ ನಾ ಎಲ್ಲ ಇಷ್ಟೆಲ್ಲ ಮಾಡಾಕತ್ತೀನಿ, ಸೊ ವಾಪಸ್ ನನಗೆ ಯಾರು ಮನ್ಯಾಗ ನನಗೊಂದು ಅದಕ್ಕೊಂದು ಕ್ರೆಡಿಟ್ ಕೊಡವಲ್ರಿ. ಕ್ರೆಡಿಟ್ ಅಂದರೆ ಒಂದು ಪ್ರಶಂಸೆ ಮಾಡಬೇಕಲ್ಲ, ನೀವು ಇಷ್ಟು ಮಾಡ್ತೀರಿ ಮನೆ ಸಲುವಾಗಿ ಅಂದ ಅದೊಂದು ಖುಷಿ. ಆ್ಯಕ್ಚುಲಿ ಅದಕ್ಕೆ ಕೊಟ್ಟಿಲ್ಲ ಅಂದರೆ ನೀವು ಅನ್ಕೊತೀರಿ ನಾ ಯಾಕೆ ಕೊಟ್ಟಿಲ್ಲ, ನಾ ಯಾಕೆ ಮಾಡಬೇಕಲ್ಲ ಇವತ್ತದನ್ನೆಲ್ಲ, ನಾ ಇಷ್ಟೊಂದು ಎಫರ್ಟ್ ಹಾಕಿ ನಾನೇ ಯಾಕೆ ಇಷ್ಟೆಲ್ಲ ಮನೇದು ಕಷ್ಟಪಟ್ಟು ಮಾಡ್ಕೋಬೇಕು. ಸೊ ಇದನ್ನು ನಾನು ಕಷ್ಟಪಟ್ಟು ಹಿಂಗೆ ಕಂಟಿನ್ಯೂ ಅಂದರೆ ಮನೆ ಸಲುವಾಗಿ ಒಂದು ನಾನು ನಿಜವಾಗ್ಲೂ ನಂದು 100% ಹಾಕಬೇಕು, ಬ್ಯಾಡ ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿರ್ಬೇಕು. ಈ ರೀತಿ ನಿಮ್ಮದು ಇವತ್ತು ವಿಚಾರಗಳು ಧಾರೆಗಳು ಇರ್ತಾವೆ. ಯಾರು ನಿಮ್ಮ ಪರ್ಸನ್ ಇನ್ನು ಸೊ ಪಾಸಿಬಿಲಿಟೀಸ್ ಯಾಕೆ ಬಂದಂತ ನೋಡೋಣ. ಮನೆ ಒಳಗೆ ಜಗಳಗಳಾಗ್ಯಾವ, ನಿಮ್ಮದು ರಿಲೇಷನ್ಶಿಪ್ ಒಳಗೆ ಜಗಳಾಗ್ಯಾವು. ಅಲ್ಲೂ ನಿಮ್ಗೆ ಪೀಸ್ಫುಲ್ಲಾಗಿ ರಿಲೇಷನ್ ಬೇಕು, ಮೂವ್ ಆನ್ ಆಗಬೇಕಾ. ಇಷ್ಟದಂಗೆ ಹೇಳಿದ್ನಲ್ಲ ನಾ ಇದನ್ನು ನನ್ನದು ಏನಂತೀರಿ ಎಫರ್ಟ್ ಹಾಕಬೇಕು, ಇಲ್ಲ ನಾ ಬ್ಯಾಡ್ ಬಿಟ್ಟು ನನ್ನ ಪಡಿ ನಾ ಇರಬೇಕು, ಅಥವಾ ಮೂವ್ ಆನ್ ಆಗಬೇಕು. ಮೂವ್ ಆನ್ ಆಗೋ ಚಾನ್ಸಸ್ ಇದೆ ಅಂದರೆ ಮೂವ್ ಆನ್ ಆಗ್ತೀರಿ. ಈಗ ಕಪಲ್ಸ್ ಇದ್ರಿ, ಮದುವೆ ಆಗೇವಿ, ಗಂಡ ಹೆಂಡ್ತಿದ್ದೆ, ನಾನು ಬಿಟ್ಟು ಓಡೋಗಕ್ಕೆ ಬರೋಲ್ಲ, ಹೌದಾ? ಹಂಗೆ ಅವಾಗ ನಾ ಏನು ಮಾಡಬೇಕು ಅಂತ ಕೆಲವೊಂದು ನಿಮ್ಗೆ ಕ್ವಶನ್ಸ್ ಹುಡ್ತಾವೆ. ಅಂಥ ಪರಿಸ್ಥಿತಿ ಒಳಗಿದ್ದಾಗ ಬಿಟ್ಟು ಹೋಗ್ಲಾರ್ದು ನಾನು ನನ್ನ ಎಫರ್ಟ್ ನಾ ಎಷ್ಟು ಹಾಕ್ಬೇಕು ಇದಕ್ಕೆ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟ ಮಾಡೋಲ್ಲ, ನನಗೆ ಯಾಕೆ ಬೇಕು ಊರು ಸಬರಿ ಅಂತೀವಿಲ್ಲ ನಾವು. ಇನ್ನೊಬ್ರು ಏನೋ ಮನ್ಯಾಗ ನಾನು ಇಷ್ಟೆಲ್ಲ ಮಾಡಿದ್ರೆ ನನಗೆ ಯಾರು ಕೇರ್ ಮಾಡೋಂಗಿಲ್ಲ, ನನ್ನ ಭಾವನೆಗಳಿಗೆ ಯಾರು ಬೆಲೆ ಕೊಡೋಲ್ಲ, ನಾನು ಯಾಕೆ ಎಲ್ಲರೂ ಹಿಂಗೆ ಬೆನ್ನು ಹತ್ತಿ ಉಶ್ ಅನ್ಕೊಂಡು ಮಾಡ್ಬೇಕು. ಆ ರೀತಿ ನೋಡಿರಿ, ನಿಮ್ಗೆ ಒಂದು ಪೀಸ್ಫುಲ್ ರೆಸಲ್ಯೂಷನ್ ಅಂದರೆ ಒಂದು ಶಾಂತಿಯುತದ ಬಗೆಹರಿಸ್ಕೋಬೇಕು ಅಂದಿಲ್ಲ, ಅದು ನನ್ನ ಪಡಿನ ಹೋಗ್ಬೇಕು. ಹಂಗೆ ಕಾಂಪ್ರಮೈಸ್ ಮಾಡ್ಕೊಂಡ್ರೂ ನೀವು ಇವತ್ತು ನಿಮ್ಮದು ವ್ಯಕ್ತಿ ಜೀವನದಾಗ ಏನಿರಲಿ ಯಾರಾದರೂ ನೀವು ಕಾಂಪ್ರಮೈಸ್ ಮಾಡೋಕೆ ಹೋದ್ರೇನಾದ್ರೂ ಅವರು ಅದಕ್ಕೆ ಅಷ್ಟು ಈಸಿಲಿ ಅವ್ರು ಇವತ್ತು ಒಪ್ಪುವಂಗೆ ಇಲ್ಲ, ವಿಚಾರ ಮಾಡ್ತಾರೆ ಅದ್ರ ಬಗ್ಗೆ. ಹೌದಾ, ಈ ವ್ಯಕ್ತಿ ನನಗೆ ಇವತ್ತು ಕಾಂಪ್ರಮೈಸ್ ಯಾಕೆ ಮಾಡ್ಕೊಳಕ್ಕೆ ಬಂದ್ರೆ ಇದ್ರ ಹಿಂದೆ ಉದ್ದೇಶ ಏನೈತಿ? ಈಗ ಇವತ್ತು ಮತ್ತು ನನ್ನಿಂದ ಮತ್ತೇನು ಉಪಯೋಗ ಐತಿ? ಇವತ್ತು ಹೌದು ಅಂತಂದು ಒಂದು ಸಣ್ಣದೇನೋ ಗಿಫ್ಟ್ ಕೊಟ್ಟಂಗೆ ಮಾಡಿ ಇವತ್ತೆಲ್ಲ ಹೋಗೋಳು ಅಟ್ಟಕ್ಕೇರಿಸಿ ನಾಳೆ ಇದ್ರಕ್ಕಿಂತ ಡಬಲ್ ಹೋಗಿ ಕೆಲಸ ತೊಗೋಬೋದಲ್ಲ. ಹಿಂಗೆ ಈ ರೀತಿ ಪಾಸಿಬಿಲಿಟೀಸ್ ವಿಚಾರ ಮಾಡ್ತಾರೆ ನಿಮ್ಮ ವ್ಯಕ್ತಿ. ಓಕೆ, ತಾವೇನು ಅನ್ಕೊಂತದಾರಲ್ಲ ಅದ ಬಿಲೀಫಿಗೆ ಹೋಲ್ಡನ್ ಆಗಕ್ಕೆ ಭಾಳ ಟ್ರೈ ಮಾಡ್ತಾರೆ ಅವ್ರು ಇವತ್ತು. ಇಲ್ಲ ನಾನು ಹಿಂಗೆ ಅನ್ಸೈತಂದ್ರೆ ನಾನೇ ಕರೆಕ್ಟ್ ಇರಬೇಕಿದೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟೇನೆ, ನಾನು ಇಷ್ಟೆಲ್ಲ ಎಫರ್ಟ್ ಹಾಕೇನಿ, ನನಗಿದೊಂದು ಬುದ್ಧಿ ಕಲ್ತೇನೆ ನಾನೀಗ. ಇಲ್ಲ ನಾನು ಇನ್ಮೇಲೆ ಬೇರೆ ಯಾರ ಮಾತಿಗೂ ಏನಂದ್ರಿ ಯಾರು ನನಗೆ ಬೆಣ್ಣೆ ಹಚ್ಚಕ್ಕೆ ಬಂದ್ರೆ ನಾನು ಅದನ್ನು ಇಲ್ಲ ನಾನು ಕರಗಂಗಿಲ್ಲ. ಸ್ವಲ್ಪ ಅವ್ರದ್ದು ಬಿಲೀಫ್ ಮೇಲೆ ಕಷ್ಟ ಅಂದರೆ ಅನ್ಸಂಗೆ ತಮ್ಮನ ಮೇಲೆ ತಾವು ಸ್ವಲ್ಪ ಕಂಟ್ರೋಲ್ ಕಳ್ಕೊಳ್ತಾರಂದ್ರೆ ಕಂಟ್ರೋಲ್ ಅಂದರೆ ತಮ್ಮ ಮೇಲೆ ನಂಬಿಕೆ. ಯಾಕಂದ್ರೆ ಪೀಸ್ಫುಲ್ ರೆಸಲ್ಯೂಷನ್ ಯಾರು ಬಂದಾಗ ಅಥವಾ ಅದು ನಿಮ್ಗೆ ಓಕೆ ಅಂತ ಒಂದು ಒಪ್ಪಂದಕ್ಕಿಲ್ಲ, ಸಾರಿ ನಾ ಏನೋ ಆತಂದು ಬಂದಾಗ ನಿಮ್ಮ ವ್ಯಕ್ತಿ ಓಕೆ ಇಲ್ಲ ಓಕೆ ಒಂದು ಸಲ ಅನಿಸುತ್ತೆ ಮನಸ್ಸು ಅವರಿಗೆ, ಇರಲಿ ಬಿಡ ಆತಲ್ಲ ಮತ್ತಂಥದ್ದು ಮನಸ್ಸು ಅಂತಂತೆ, ಹೌದು ನಾ ಇಷ್ಟೆಲ್ಲ ಮಾಡಿದ್ದೆ ಮತ್ತು ಹಿಂಗೆ ರಿಪೀಟ್ ಆದರೆ ಈ ರೀತಿ ಮನಸ್ಥಿತಿ ನಿಮ್ಮ ವ್ಯಕ್ತಿದು ಇವತ್ತಿರ್ತದೆ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಅವು ಪೇಯ್ಡ್ ಇರ್ತಾವೆ. ಫ್ರೀ ರೀಡಿಂಗ್ಸ್ ಇರಲ್ಲ, ಅಲ್ಲಿ ಪೇಯ್ಡ್ ರೀಡಿಂಗ್ಸ್ ಇರ್ತಾವೆ.
ಓಕೆ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.